ಹೇಗೆ ಮಾಡಿದೆ? ನಾನು ನಿನ್ಗೆ ಏನ್ ಅನ್ಯಾಯ ಮಾಡ್ದೆ ಅಂತ ನನ್ನ ಮಗನ ನನ್ನಿಂದ ಕಿತ್ಕೊಂಡೆ. ಕೊನೆಯದಾಗಿ ನನ್ನ ಮುಖ ನೋಡೋ ಅವಕಾಶ ಇಲ್ದಾಗ ಮಾಡ್ಬಿಟ್ಟಿಯಲ್ಲೋ. ಮಾತಾಡೋ ವೇದಾಂತ್, ಮಾತಾಡೋ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಿಮ್ಮ ನೋವು ಏನಕ್ಕೆ ನನಗೆ ಅರ್ಥ ಆಗುತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿನ್ ಸಮಾಧಾನ ನನಗೆ ಬೇಕಾಗಿಲ್ಲ. ನಾನು ಕೇಳಿದಕ್ಕೆ ಉತ್ತರ ಕೊಡು. ಅಮ್ಮ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲಮ್ಮ. ಧ್ರುವನ್ ಮುಖ ಆಕ್ಸಿಡೆಂಟ್ ತುಂಬಾನೇ ಡ್ಯಾಮೇಜ್ ಆಗಿತ್ತಮ್ಮ. ಅವನ ಮುಖ ನೋಡೋದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಅಂಥದ್ರಲ್ಲಿ ಆ ಮುಖನ ಮನೆಯವ್ರನ್ನ ನೋಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು. ಯಾವಾಗಲೂ ಧ್ರುವನ್ ನಗು ಮುಖ ನೋಡಿರೋ ನಿಮ್ಗಳಿಗೆ ನಿಮ್ಮ ಮನಸ್ಸುಗಳಲ್ಲಿ ಒಂದು ನಗು ಮುಖನೇ ಉಳಿಬೇಕು, ಅದೇ ಸರಿ ಅಂತ ನೋಡಿಸ್ತು. ಅದು ಅಲ್ಲದೆ ಅವನ ಕೊನೆ ಆಸೆ ಕೂಡ ಅದೇ ಆಗಿತ್ತು. ಅವನು ನನಗೆ ಮೊದಲೇ ಹೇಳಿದ್ದ, ತನ್ನ ದೇಹದಲ್ಲಿರೋ ಆರ್ಗನ್ಸ್ನ ಡೊನೇಟ್ ಮಾಡಬೇಕು, ನಾನು ಸತ್ತ ಮೇಲೂ 4 ಜನಕ್ಕೆ ಸಹಾಯ ಆಗಬೇಕು ಅಂತ ಬಯಸ್ತಿದ್ದ. ಅಮ್ಮ ಅವನ ಜೀವನದಲ್ಲಿ ಇನ್ನೂ ಅದು ಎಷ್ಟೆಷ್ಟು ಆಸೆಗಳು ಇಟ್ಕೊಂಡಿದ್ದೋ ಏನೋ, ಅದ್ಯಾವುದೂ ನಮಗೆ ನೆರವೇರಿಸೋದಕ್ಕಾಗಲಿಲ್ಲ. ಕೊನೆ ಪಕ್ಷ ಇದನ್ನಾದ್ರೂ ನೆರವೇರಿಸಬೇಕು ಅಂತ ನನಗೆ ಅನ್ನಿಸ್ತಮ್ಮ. ಅದಕ್ಕೆ ಡೊನೇಟ್ ಮಾಡಿದೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಬಿಟ್ಟ. ಸಾರ್ಥಕ್, ಅಮೂಲ್ಯ ಅಪ್ಪ ಇಲ್ಲ ಗೊತ್ತಿಲ್ಲ ವೇದಾಂತ್. ಆಕ್ಸಿಡೆಂಟ್ ಆದ ವಿಚಾರನ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ತಕ್ಷಣ ಹೊರಡ್ತೀನಿ, ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಅದಕ್ಕೂ ಬರಲಿಲ್ಲ. ಹಾಗಾದ್ರೆ ಅಪ್ಪ ಇಲ್ಲಿ ಹೋದ್ರು? ಸಾರ್ಥಕ್, ವಿಕ್ರಾಂತಲ್ಲಿದ್ದಾನೆ, ರೂಮಲ್ಲಿದ್ದಾನೆ. ಅವನಿಗೆ ವಿಷಯ ಗೊತ್ತಿಲ್ಲ ವೇದಾಂತ್. ಅವನು ತುಂಬ ಶಾಕಲ್ಲಿದ್ದಾನೆ. ಧ್ರುವನ್ ಸಾವಿಂದ ಅವನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಇನ್ನೂ ಆ ಶಾಕಿಂದ ಆಚೆ ಬಂದಿಲ್ಲ. ಅವನ ಕಂಡೀಷನ್ ನೋಡಿ ಅವನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಪ್ರಜ್ವಲ್ ಮನೆ ಕರ್ಕೊಂಡು ಬಂದಮೇಲೆ ನಾನೇ ಅವನ್ನ ರೂಮಲ್ಲಿ ಮಲಗಿಸೀನಿ. ವಿಕಿ ಬಾಬನ್ ಕರ್ಕೊಂಡು ಬರ್ತೀನಿ. ಯಾಕೆ ಸರ್ ಹೀಗೆ ಮಾಡ್ಕೊಂಬಿಟ್ರಿ? ನೀವು ನಮ್ಮ ಆಫೀಸಿಗೆ ಬಂದಮೇಲೆ ನಮ್ಮ ಆಫೀಸು ಸಂಪೂರ್ಣ ಅನಿಸಿದ್ದು. ನೀವು ಛೋಟಾ ಬಾಸು ನಮ್ಮ ಬಡ ಬಾಸ್ ಹಿಂದೆ ಓಡಾಡ್ತಾ ಇದ್ರೆ ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ನಿಮ್ಮ ಸಂಬಂಧನೇ ಆಗಿತ್ತು. ಅದ್ರ ಮೇಲೆ ಯಾರು ಕಣ್ಣು ಬಿತ್ತೋ ಏನೋ.
ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸರ್. ನಿಮ್ಮನ್ನು ಕಡಿಮೆ ನೋಡಿರೋದು ನಾನೇ ಅನಿಸುತ್ತೆ. ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ನಿಮ್ಮ ಮನೆಯವ್ರು ಹೇಗೆ ಸಹಿಸ್ಕೋತಾರೋ ಸರ್, ನಾನು ಅಲ್ಲೇ ಇರಬೇಕಿತ್ತು ಸರ್. ನಾನು ಅಲ್ಲಿ ಹೋಗಿ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸರ್. ಸಾಧ್ಯವಾದರೆ ಒಂದೆರಡು ಧೈರ್ಯದ ಮಾತು ಹೇಳಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ನನ್ನ ಕೈಯಲ್ಲಿ ಅದು ಆಗುತ್ತೋ ಇಲ್ವೋ ಅನ್ನೋ ನಂಬಿಕೆನೇ ಇಲ್ಲ ಸರ್. ಏನೇ ಆದರೂ ನಾನು ಅಲ್ಲಿ ಹೋಗೋದೇ ಸರಿ. ಯಾಕೋ ಯಾಕೋ ನಮ್ಮ ಕಣೋ, ಮಕ್ಕಳು ಸಾವು ನೋಡೋ ಕರ್ಮ ಯಾವ ತಾಯಿಗೂ ಬರಬಾರ್ದು. ನಾನೇ ನಿನ್ನ ತಾಯಿ ಅಂತ ಹೇಳ್ಕೊಳಕ್ ಮೊದಲೇ ಹೊರಟೋದಿಯಲ್ಲೋ. ನಿನ್ ಒಂದಿನಾನು ನನ್ನನ್ನು ಅಮ್ಮ ಅಂತ ಕರೆಯೋ ಕ್ಷಣ ಬಂದೇ ಇಲ್ಲ. ಯಾಕೆ ಹೀಗೆ ಮಾಡಿದ್ಯೋ? ನನಗೆ ಗೊತ್ತಾಗಿದ್ದು ಕೇಳಿದ್ದು ಎಲ್ಲ ಸುಳ್ಳಾಗೋಗ್ಲಿ. ಬಂದ್ಬಿಡೋ, ಒಂದೇ ಒಂದ್ಸಲ ನನ್ನ ಕಣ್ಣು ಮುಂದೆ ಬಂದ್ಬಿಡೋ. ನನ್ನ ಬಾಯಿ ತುಂಬ ಅಮ್ಮ ಅಂತ ಕರಿಯೋ. ಇಲ್ಲೇ ಹೋದ್ರೆ ಈ ನೋವು ನನ್ನಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಧ್ರುವ. ಯಾಕೋ ಹೀಗೆ ಮಾಡಿದೆ? ವಯಸ್ಸಾದವಳು ನಾನಿದ್ದೀನಿ. ಕರ್ಕೊಂಡೇ ಹೋಗ್ಬೇಕು ಅಂತ ಇದ್ದಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಮಗುನ ಯಾಕೆ ಕರ್ಕೊಂಡೆ? ಕಷ್ಟ ನೋವು ನೋಡಿರೋ ನನಗೆ ನೋಡೋದಕ್ಕೆ ಇನ್ನೇನು ಬಾಕಿ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಇಂಥ ಒಂದಿನ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥದ್ದನ್ನ ಮಾಡೋ ನಿನಗೆ ನಾನು ದೇವರು ಅಂತ ಹೇಳ್ಬೇಕಾ? ಸಾವು ತೋರಿಸೋದಕ್ಕೆ ನನ್ನ ಈ ಮನೆಗೆ ಕರ್ಕೊಂಡು ಬಂದ್ಯಾ ದೇವ್ರೆ. ಈಗೋ ಧೈರ್ಯ ಮಾಡಿ ನನ್ನ ಜೀವಕ್ಕೆ ಅಪಾಯ ಆದ್ರೂ ಪರವಾಗಿಲ್ಲ, ನಾನೇ ನಿಮ್ಮ ತಾಯಿ ಅಂತ ಹೇಳ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ನನ್ನ ಮಗನ ಬಲಿ ತಗೊಂಡ್ಯಲ್ಲ. ಅಲ್ಲಿ ಸುಹಾಸಿನಿ ಮಗನ್ನ ಕಳ್ಕೊಂಡಿದ್ದೀನಿ ಅಂತ ನಾಟಕ ಆಡ್ತಿದ್ದಾಳೆ. ಅವನನ್ನ ಹೆತ್ತಿರೋ ನಾನು ಎಲ್ಲರ ಮುಂದೆ ಜೋರಾಗಿ ಅಳಕ್ಕೂ ಅಂತ ಒದ್ದಾಡ್ತಿದ್ದೀನಿ. ನಿನ್ ಬಾಕಿ ಇದೆ ನಾನು ನೋಡೋದಕ್ಕೆ. ಇನ್ನೇನ್ ಸಂತ ಕೊಡ್ಬೇಕು ಅಂತ ಇದೆಯಾ? ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆ? ಇನ್ನೇನ್ ಮಾಡಿದ್ರು ನಾನು ನಿನಗೆ ಕೈ ಮುಗಿಬೇಕಾ? ದೇವರು ಅಂತ ಹೇಳ್ಬೇಕಾ? ಅಷ್ಟೆಲ್ಲ ಸೇವೆ ಮಾಡಿನು ಕಷ್ಟ ಕೊಡ್ತೀಯಾ, ಹೆದರ್ಸ್ತೀಯಾ? ಇನ್ನೇನ್ ಕಷ್ಟ ಕೊಡೋದು ನೀನು? ಇದಕ್ಕಿಂತ ಕಷ್ಟ ಇನ್ನು ಯಾವ್ದಿರೋದಕ್ಕೂ ಸಾಧ್ಯ ಇಲ್ಲ. ಮೇಲೆ ನನಗೆ ಕೈಯೂ ಮುಗಿಯಲ್ಲ, ಪೂಜೆನೂ ಮಾಡಲ್ಲ. ನಂಬಿಕೆನೇ ದೇವರು ಅಂತ ಹೇಳ್ತಾರೆ. ಇವತ್ತಿಗೆ ನನ್ನ ಪಾಲಿಗೆ ಆ ನಂಬಿಕೆ ಅನ್ನೋದು ಸತ್ತು ಹೋಯ್ತು. ಮೇಲೆ ನನಗೆ ಯಾವ ದೇವರು ಇಲ್ಲ, ದಿಂಡ್ರೂ ಇಲ್ಲ.
ಆಚರಣೆ. ಹೆಂಡತಿ ರೌಡಿನಾಥ್ ಯಾಕೆ ಇಬ್ರು ಒಂಥರ ಇದ್ದೀರಾ ಮಾವ? ಆ ಧ್ರುವ ಎಲ್ಲಿ? ಅವನಿನ್ನೂ ಮನೆಗೆ ಬಂದಿಲ್ವಾ? ನಾನು ಅವನ ಹತ್ರ ಏನೋ ಮಾತಾಡಬೇಕಿತ್ತು. ವಿಕ್ಕಿ, ಅದು ಧ್ರುವ. ವಿಕ್ಕಿ, ನಿನಗೆ ಗೊತ್ತಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಧ್ರುವ. ಹಾಂ ಬಾವ, ಅವನು ನನಗೆ ಕಾಲ್ ಮಾಡಿದ್ದ. ಆಫೀಸಿಂದ ಹೊರಟಿದ್ದೀನಿ ಅಂತ ಹೇಳ್ದ. ಇನ್ನೂ ಮನೆಗೆ ಬಂದಿಲ್ವಾ? ಹಾಂ, ರೌಡಿನಾದ್ನಿ, ಅವನಿಗೆ ಕಾಲ್ ಮಾಡಿ ಹೇಳ್ಬಿಡು ಮನೆಗೇನು ಬರೋದು ಬೇಡ, ನಾನೇ ಅಲ್ಲಿಗೆ ಹೋಗ್ತೀನಿ ಅಂತ. ಧ್ರುವಾಗಿ ಆಕ್ಸಿಡೆಂಟ್ ಆಗಿರೋದು ನೋಡಿದ್ದಾನೆ, ಆದರೆ ಮರ್ತಿದ್ದಾನೆ. ಏನೇನೋ ಇದು, ಅವ ಈಗ ಮಾತಾಡ್ತಿದ್ದಾರೆ. ವಿಕ್ಕಿ ಇನ್ನೂ ವಿಷಯ ಸರಿಗೆ ಸಿಂಕಾಗಿಲ್ಲ ಅನ್ಸುತ್ತೆ ಅಮ್ಮ. ನೀರು ನೀವು ಆರಾಮಾಗಿದ್ದೀರ ತಾನೆ? ಅದೇನೋ ಗೊತ್ತಿಲ್ಲ ರೌಡಿನಾದ್ನಿ, ಒಂಥರ ಸಂಕಟ ಆಗ್ತಿದೆ. ಒಂದ್ಸಲ ಭಾರ ಭಾರ ಅನಿಸ್ತಾ ಇದೆ. ಏನೋ ಕಳ್ಕೊಂಡಿರೋ ಫೀಲ್ಸ್, ಒಂಥರ ನಾನು ಅನಾಥ ಅನ್ನೋ ಭಾವ ಕಾಡ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ವಿಕ್ಕಿ ಸರ್ಗೆ ಅವ್ರ ತಾಯಿ ಬಗ್ಗೆ ಗೊತ್ತಾಗುತ್ತೆ. ಅನಾಥ ಪ್ರಜ್ಞೆಯಲ್ಲಿದ್ದವರೆಲ್ಲರೂ ಅಮ್ಮ ಸಿಕ್ಕಿದಾಳಂತ ಹಬ್ಬ ಮಾಡ್ತಾರೆ ಅನ್ಕೊಂಡಿದ್ದೆ. ಧ್ರುವ ಸರ್ ಬೇರೆ ಆಫೀಸಿಗೆ ಬಂದು ವಿಡಿಯೋ ನೋಡ್ತಾ ಇದ್ರು. ಇನ್ನೇನು ವಿಕ್ಕಿ ಸರ್ ಬರೋಷ್ಟರೊಳಗೆ ಧ್ರುವ ಸರ್ ಹೊರಗೆ ಹೋದ್ರು. ಅವ್ರು ಯಾಕೆ ಇಲ್ಲಿಗೆ ಹೋದ್ರು? ಅವ್ರು ಇಲ್ಲೇ ಇರ್ತಿದ್ರು, ಅವ್ರಿಗೇನು ಆಗ್ತಿರ್ಲಿಲ್ಲ. ಅಮ್ಮ ಸಿಗ್ತಾರಂತ ಕಾತ್ರದಲ್ಲಿದ್ದ ವಿಕ್ಕಿ ಸರ್ ಪಾಪ ತಮ್ಮನನ್ನು ಕೂಡ ಕಳ್ಕೊಂಡಿದ್ದಾರೆ. ಛೆ, ಎಂತ ಕೆಲಸ ಆಗೋಯ್ತು. ಅವರಿಗೆ ಕ್ಯಾಸೆಟ್ ಆದರೂ ಕೊಟ್ಟು ಬರ್ತೀನಿ. ಅದನ್ನು ನೋಡಿ ಅವ್ರ ಅಮ್ಮ ಯಾರು ಅಂತ ಗೊತ್ತಾಗಿ ಆ ಖುಷಿಲಿ ಅವ್ರ ತಮ್ಮನ ಕಳ್ಕೊಂಡಿರುವ ನೋವು ಸ್ವಲ್ಪ ಆದರೂ ಕಮ್ಮಿ ಆಗ್ಬೋದು. ಕ್ಯಾಸೆಟ್ ಎಲ್ಲಿ ಬಂತು? ಇಷ್ಟೊತ್ತು ಮಲ್ಕೊಂಡಿದ್ರಲ್ಲ ಬಾವ, ಅದಕ್ಕೆ ಹಾಗೆ ಅನಿಸ್ತಿರ್ಬೇಕು. ನನಗೆ ಯಾವತ್ತೂ ಈ ಥರ ಫೀಲ್ ಆಗಿರಲಿಲ್ಲ. ಇವತ್ತು ಯಾಕೋ ಅಯೋಮಯ ಅನಿಸ್ತಿದೆ. ಎಲ್ಲ ವಿಚಿತ್ರ ಅನಿಸ್ತಿದೆ. ನನಗೆ ಬೇಕಾಗಿರೋದನ್ನ ಕಳ್ಕೊಂಡಿದ್ದೀನಿ, ಮತ್ತೆ ಅದು ಯಾವತ್ತೂ ಸಿಗೋದೇ ಇಲ್ವೇನೋ ಅಂತ ಫೀಲ್ ಆಗ್ತಿದೆ. ಯಾರೂ ಇಲ್ದಿರೋ ಜಾಗಕ್ಕೆ ಹೋಗಿ ಜೋರಾಗಿ ಕೂಗಬೇಕು, ಅಳಬೇಕು ಅನ್ನಿಸ್ತಿದೆ. ಆಗ್ಲಾದರೂ ಮನಸ್ಸು ಹಗುರ ಆಗ್ಬೋದೇನೋ. ಡೋಂಟ್ ವರಿ ವಿಕ್ಕಿ, ಕೆಲವು ಸಲ ಕೆಲಸದ ಒತ್ತಡ ಹೀಗೆಲ್ಲ ಆಗುತ್ತೆ. ಏನೂ ಆಗಲ್ಲ, ತಲೆ ಕೆಡಿಸ್ಕೊಬೇಡ. ಇಲ್ಲ ಬಾವ, ನಂಗೆ ಯಾಕೋ ರೂಮ್ ನೋಡಬೇಕು ಅನಿಸಿದೆ. ಅವನ ಆಫೀಸಲ್ಲಿ ಇರ್ತಾನೆ, ನಾನು ಈಗಲೇ ನೋಡ್ಕೊಂಬರ್ತೀನಿ. ವಿಕ್ಕಿ, ಅಲ್ಲೋಗಿ ಏನು ಮಾಡ್ತೀಯಾ? ಪ್ಲೀಸ್ ನನ್ನ ಮಾತು ಕೇಳು. ಯಾಕೆ ಬಾವ, ಏನಾಯಿತು? ನಾನು ಧ್ರುವನ್ ನೋಡಬೇಕು, ಆಫೀಸಲ್ಲಿ ಇರ್ತಾನೆ, ಅಲ್ಲಿ ಆಫೀಸ್ಗೆ ಹೋಗ್ತೀನಿ. ವಿಕ್ಕಿ, ನನ್ನ ಮಾತು ಕೇಳು, ಬಾಯ್ ಕೂತ್ಕೊ. ಅಮ್ಮ, ವಿಕ್ಕಿಗೆ ಈ ವಿಷಯನ ವೇದ ಅಂತ ಹೇಳಬೇಕು. ನನ್ನಿಂದ ಇದಾಗೋ ಕೆಲಸ ಅಲ್ಲ. ಹೋಗು, ವೇದನ್ ಕರ್ಕೊಂಬ.
ಈ ಟೇಪ್ನ ಇಟ್ಕೊಂಡು ನಮ್ಮನೇಲಿರೋ ವೈಜಯಂತಿನ ನಿನ್ನ ತಾಯಿ ವೈದೇಹಿ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೆ ಅಲ್ವಾ ಧ್ರುವ? ಪಾಪ, ಇತಿಹಾಸನ ಬದಲಾಯಿಸ್ತೀನಿ ಅಂತ ಹೊರಟೋನು ನೀನೇ ಇತಿಹಾಸ ಆಗ್ಬಿಟ್ಟಿಯಲ್ಲೋ. ನನ್ನ ವಿರುದ್ಧ ಧ್ವನಿ ಎದ್ದವನು ನೀನೇ. ನಿನ್ನಿಂದಾಗಿನೇ ಆ ವಿಕ್ಕಿ ಕೂಡ ನನ್ನ ವಿರುದ್ಧ ತಿರುಗಿಬಿದ್ದ. ನನ್ನ ಅಸ್ತಿತ್ವನ ಯಾರಾದರೂ ಅಲುಗಾಡ್ಸಕ್ಕೆ ಬಂದರೆ ನಾನು ಅವರನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ? ಆಗ ನನ್ನ ಅಸ್ತಿತ್ವ ಇರುತ್ತಾದ್ರು. ನಾನು ನಿನಗೆ ನನ್ನನ್ನು ಎದುರು ಹಾಕೋಬೇಡ ಅಂತ ಪದೇ ಪದೇ ವಾರ್ನ್ ಮಾಡಿದ್ದೆ. ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಒಂದೇ ವಿಚಾರನ ನಾನು ಪದೇ ಪದೇ ಹೇಳಲ್ಲ, ಆದರೂ ಪದೇ ಪದೇ ಹೇಳಿದೆ. ಇಷ್ಟಾದ್ಮೇಲೂ ನಾನು ಹೇಗೆ ಸುಮ್ಮನಿರಕ್ಕಾಗತ್ತೆ? ನನ್ನ ವಿರುದ್ಧ ಯಾರೇ ತಿರುಗಿಬಿದ್ರು ಅವ್ರಿಗೆ ಇದೇ ಕತೆ. ಹಲೋ ಆರ್ತಿ, ಹೇಳಮ್ಮ. ಸಾರಿ ಬಾ, ಅವಾಗಲೇ ಕಾಲ್ ಮಾಡಿದ್ರಿ, ರಿಸೀವ್ ಮಾಡೋಕ್ಕಾಗಲಿಲ್ಲ. ಅಪ್ಪ, ನಮ್ಮ ರಾಜ. ಗೊತ್ತಾಯ್ತು ಮಗಳೇ, ಅಮ್ಮ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ಅಪ್ಪ, ನಮ್ಮ ರಾಜನಿಗೆ ಈ ಥರ ಆಗಬಾರ್ದಿತ್ತು. ದೇವ್ರವ್ರಿಗೆ ತುಂಬ ಅಂದರೆ ತುಂಬ ಮೋಸ ಮಾಡಿಬಿಟ್ಟ. ಏನು ಹೇಳಿ ಏನು ಪ್ರಯೋಜನ? ಅವನು ಮಾತ್ರ ವಾಪಸ್ ಬರೋದಿಲ್ಲ. ಇಂಥ ಸುದ್ದಿ ಕೇಳ್ತೀನಿ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಡ್ಸಿರ್ಲಿಲ್ಲ. ಅಪ್ಪ, ನೀವು ಇಲ್ಲಿಗೇನಾದರೂ ಬರ್ತಿದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಬರ್ತೀವಿ. ಸರಿಯಪ್ಪ. ಬರೀ ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಸಮಾಧಾನ ಮಾಡೋದು ನಮ್ಮ ಕರ್ತವ್ಯ. ಸಮಾಧಾನ ಮಾಡೋಕ್ಕಾಗುತ್ತೇನ್ರಿ? ಖಂಡಿತ ಆಗಲ್ಲ ಪರಿ. ಸಾವಿನ ಮನೆಯಲ್ಲಿ ಯಾವ ಮಾತಕ್ಕೂ ಬೆಲೆ ಇರಲ್ಲ. ಯಾರು ಏನೇ ಮಾತಾಡಿದ್ರು ಕಳ್ಕೊಂಡವ್ರ ದುಃಖಕ್ಕೆ ಪರ್ಯಾಯ ಇಲ್ಲ. ನಮಗೆ ಸಮಾಧಾನ ಆಗಲ್ಲ, ನಮಗೆ ಈ ನೋವನ್ನು ತಡ್ಕೊಳ್ಳೋದಕ್ಕಾಗಲ್ಲ, ಇದನ್ನು ಒಪ್ಕೊಳ್ಳೋದಕ್ಕೂ ಆಗಲ್ಲ. ಆದರೂ ನಾವು ಅಲ್ಲಿಗೆ ಹೋಗಲೇಬೇಕು ಬರೀ. ರೀ ಅದಿತಿ, ಈ ಪರಿಸ್ಥಿತಿಯಲ್ಲಿ ಇವಳನ್ನ ಅಲ್ಲೇ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಇವಳು ಇಲ್ಲೇ ಇರಲಿ, ನಾವು ಬೇಗ ಹೋಗಿದ್ದು ಬರೋಣ. ವೇದಾಂತ್, ಭಾವ ತುಂಬ ಅಪ್ಸೆಟ್ ಆಗಿದ್ದಾರೆ. ಅವ್ರಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ವೇದಾಂತ್. ಮೋಸ್ಟ್ಲಿ ಅವರು ಡಿನ್ನಲ್ಗೆ ಹೋಗಿದ್ದಾರೆ ಅನ್ಸುತ್ತೆ. ರಾಜಣ್ಣ ಇಲ್ಲ ಅನ್ನೋದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವೇದಾಂತ್. ಎಲ್ಲ ಅವ್ರ ಕಣ್ಮುಂದೆನೇ ನಡೆದಿದ್ರು ಏನೂ ಗೊತ್ತಿಲ್ಲ ಅನ್ನೋ ಥರ ಆಡ್ತಿದ್ದಾರೆ. ಅವ್ರಿಗೆಲ್ಲ ಮರ್ತೋಗಿದೆಯೋ ಅಥವಾ ಎಲ್ಲ ನಿಂತಿದ್ರು ಅವ್ರ ಈ ಥರ ಆಡ್ತಿದ್ದಾರೋ ಗೊತ್ತಾಗ್ತಿಲ್ಲ ವೇದಾಂತ್. ಪರಿಸ್ಥಿತಿನ ಪ್ಲೀಸ್ ನೀನೇ ಬಂದು ಅವ್ರಿಗೆ ಅರ್ಥ ಮಾಡಿಸು ವೇದಾಂತ್. ಎಲ್ಲಿದ್ದಾರೆ ವಿಕ್ರಾಂತ್? ರೂಮಲ್ಲಿದ್ದಾರೆ. ಬಾ. ಅಗ್ರಜ, ಸರಿ ಟೈಮಿಗೆ ಬಂದೆ. ಬಾ, ಆಫೀಸ್ಗೆ ಹೋಗೋಣ. ಆಫೀಸಿಗೆ ಯಾಕೆ ವಿಕ್ರಾಂತ್? ಯಾಕೆ ಅಗ್ರಜ ಹೀಗೆ ಹೇಳ್ತಿದ್ಯಾ? ಧ್ರುವ ಯಾವುದು ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದು ಗುಡ್ ನ್ಯೂಸ್ ಹೇಳಕ್ಕೆ ನಮ್ಗೆ ಆಫೀಸ್ ಕರ್ತಿದ್ದಾನೆ. ಬಾ ಹೋಗೋಣ ಬೇಗ.
ನಿನಗೇನಾಗಿದೆ ವಿಕ್ರಾಂತ್? ಯಾಕೆ ಹೀಗೆ ಆಡ್ತಿದ್ಯಾ? ನನಗೇನಾಗಿದೆ? ಧ್ರುವ ಆಫೀಸಲ್ಲಿ ಇಲ್ಲ. ಅವನು ಹೆಂಗೆ ಆಫೀಸಲ್ಲಿ ಇರಲ್ಲ? ಆಫೀಸಲ್ಲಿ ಇರ್ತೀನಿ, ಬೇಗ ಬಾ ಅಂತ ನನಗೆ ಹೇಳಿ ಅವನು ಎಲ್ಲಿ ಹೋಗ್ತಾನೆ? ಇರು, ಕಾಲ್ ಮಾಡ್ತೀನಿ. ಮೈ ಮೊಬೈಲಲ್ಲಿ ಮೊಬೈಲಲ್ಲಿ ಇಲ್ಲೇ ಇತ್ತಲ್ಲ, ಇರೋ ನಿಮಿಷ ಇಲ್ಲೇ ಇಟ್ಟಿದೆ ಮೊಬೈಲ್. ನೋಡು ವಿಕ್ರಾಂತ್, ನೋಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಇದು ನೋಡು ವಿಕ್ರಾಂತ್, ಇದು ನೋಡು. ಧ್ರುವಂಗ್ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ನೀನು ಹೋಗಿದ್ಯಂತೆ. ಅವನ ಕಂಡೀಷನ್ ಹೇಗಿತ್ತು ಅಂತ ನೆನಪು ಮಾಡ್ಕೊ. ನೆನಪು ಮಾಡ್ಕೋ ವಿಕ್ರಾಂತ್, ಆಗ್ತಿರ್ಗೆಲ್ಲ ಅರ್ಥ ಆಗುತ್ತೆ.